ಚಿನ್ನದ ಗಣಿಗಾರಿಕೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. 200ಕ್ಕೂ ಹೆಚ್ಚು ಕುಟುಂಬಸ್ಥರು ಈಗ ಗ್ರಾಮವನ್ನು ಬಿಡೋ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಎಲ್ಲಿ ಚಿನ್ನದ ಗಣಿಗಾರಿಕೆಗಾಗಿ ಹುಡುಕಾಟ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ, ಸ್ಟೋರಿ ಇಲ್ಲಿದೆ ನೋಡಿ. ಮತ್ತೆ ಮುನ್ನೆಲೆಗೆ ಬಂದ ಚಿನ್ನದ ಗಣಿಗಾರಿಕೆ. ದಾವಣಗೆರೆ ಜಿಲ್ಲೆಯಲ್ಲಿ ಚಿನ್ನ ನಿಕ್ಷೇಪ ಶೋಧ. 200ಕ್ಕೂ ಹೆಚ್ಚು ಕುಟುಂಬಗಳಿಗೆ ಟೆನ್ಷನ್. ರಾಜ್ಯದಲ್ಲಿ ಮತ್ತೆ ಚಿನ್ನದ ಗಣಿಗಾರಿಕೆ ಮುನ್ನೆಲೆಗೆ ಬಂದಿದೆ. ವಿವಿಧ ಜಿಲ್ಲೆಗಳಲ್ಲಿ ಚಿನ್ನದ ನಿಕ್ಷೇಪ ಶೋಧಕ್ಕೆ ಮತ್ತೆ ತಯಾರಿ ಆಗಿದ್ದು, ಗ್ರಾಮ ತೊರೆಯುವ ಆತಂಕದಲ್ಲಿ ಗ್ರಾಮಸ್ಥರಿದ್ದಾರೆ. 25 ವರ್ಷದಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಸದ್ದಿಲ್ಲದೆ ಚಿನ್ನದ ಗಣಿಗಾಗಿ ಶೋಧ ನಡೆಯುತ್ತಿದ್ದು, ದಾವಣಗೆರೆ ಜಿಲ್ಲಾ ಕೇಂದ್ರದಿಂದ 75 ಕಿಲೋಮೀಟರ್ ದೂರದಲ್ಲಿರುವ ಕುದುರೆಕೊಂಡ ಗ್ರಾಮಸ್ಥರಲ್ಲಿ ಟೆನ್ಷನ್ ಹೆಚ್ಚಾಗಿದೆ. ನ್ಯಾಮತಿ ತಾಲೂಕಿನ ಕುದುರೆಕೊಂಡ ಗ್ರಾಮದಲ್ಲಿ ಗಣಿಗಾರಿಕೆ ಮಾಡಿದರೆ ಐತಿಹಾಸಿಕ ಕ್ಷೇತ್ರಗಳಾದ ತೀರ್ಥರಾಮೇಶ್ವರ ಹಾಗೂ ಸೂರಗೊಂಡನಕೊಪ್ಪ ಕ್ಷೇತ್ರಗಳಲ್ಲಿ ಹಾನಿಯಾಗುವ ಸಾಧ್ಯತೆ ಇದೆ. ಸದ್ದಿಲ್ಲದೆ ಮಣ್ಣು ಮತ್ತು ಕಲ್ಲಿನ ಮಾದರಿಯನ್ನು ಪರೀಕ್ಷೆಗೆ ನೀಡಲಾಗ್ತಿದೆ. ಈ ಹಿಂದೆ ಸುಮಾರು 54 ವರ್ಷಗಳ ಕಾಲ ಚಿನ್ನದ ಗಣಿಗಾರಿಕೆ ನಡೆದಿತ್ತು. ಸುಮಾರು 125 ವರ್ಷಗಳ ಹಿಂದೆ ಯುರೋಪಿಯನ್ ಮೂಲದ ಮೆಸರ್ಸ್ ವಿಲ್ಸನ್ ಎಂಬಾತನಿಂದ ಚಿನ್ನದ ಗಣಿಗಾರಿಕೆ ಆಗಿತ್ತು. ಈಗ ಅದೇ ಆಧಾರದ ಮೇಲೆ ಮತ್ತೆ ಚಿನ್ನದ ಶೋಧನೆ ನಡೀತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಗಣಿ ನಿಕ್ಷೇಪ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಇಡೀ ಗ್ರಾಮವನ್ನೇ ಒಕ್ಕಲೆಬ್ಬಿಸುವಂತಹ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನು ಕೂಡ ಗ್ರಾಮಸ್ಥರು ಕೂಡ ಮಾಡ್ತಾ ಇರುವಂಥದ್ದು. ನಾವೀಗ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಕುದುರೆಕೊಂಡ ಗ್ರಾಮದಲ್ಲಿದ್ದೀವಿ. ನೋಡಲಾಗಿದೆ, ಈ ಗ್ರಾಮದಲ್ಲಿ ಸುತ್ತಮುತ್ತ ಒಂದು 300ರಿಂದ 400 ವರ್ಷಗಳಿಂದಲೂ ಕೂಡ ಇಲ್ಲಿ ಜನರು ಜೀವನ ಮಾಡ್ತಾ ಇದ್ದಾರೆ. ಆದರೆ ಈಗ ಈ ಸ್ಥಳದಲ್ಲಿ ಗಣಿ ನಿಕ್ಷೇಪ ಇದೆ, ಚಿನ್ನದ ಗಣಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಸರ್ಕಾರದ ಅಧಿಕಾರಿಗಳಾಗಿರ್ಬೋದು ಮತ್ತು ವಿವಿಧ ಕಂಪನಿಗಳು ಕೂಡ ಸರ್ವೆ ಮಾಡೋದಕ್ಕೆ ಮುಂದಾಗಿದ್ದರು. ಈ ಹಿನ್ನೆಲೆಯಲ್ಲಿ ಇಲ್ಲಿರುವಂಥ ಗ್ರಾಮಸ್ಥರು ಕೂಡ ಇದನ್ನು ತಡೆದಿದ್ದಾರೆ. ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ಸರ್ವೆನೂ ಮಾಡಬೇಡಿ ಮತ್ತು ನಮ್ಮನ್ನು ಒಕ್ಕಲೆಬ್ಬಿಸುವಂತಹ ಕೆಲಸವನ್ನು ಕೂಡ ಮಾಡಬೇಡಿ. ಯಾಕಂತೇಳಿದ್ರೆ ಸಂಡೂರು ಆಗಿರ್ಬೋದು ಮತ್ತು KGF ಈ ಭಾಗಗಳಲ್ಲಿ ಆಗಿರುವಂತಹ ಅನಾಹುತ ನಮ್ಮ ಗ್ರಾಮದಲ್ಲಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂತೇಳಿದ್ರೆ ಇಲ್ಲಿ ಗಣಿ ನಿಕ್ಷೇಪ ಏನಾದ್ರು ಆಯಿತು ಅಂತಂದರೆ ಸುತ್ತಮುತ್ತ ಇರುವಂತಹ 20ಕ್ಕೂ ಹೆಚ್ಚು ಹಳ್ಳಿಗಳು ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅದರಲ್ಲೂ ಪುಣ್ಯಕ್ಷೇತ್ರಗಳು, ಒಂದು ಕಡೆ ತೀರ್ಥರಾಮೇಶ್ವರ ಇದೆ, ಇನ್ನೊಂದು ಕಡೆ ಸೂರಗೊಂಡನಕೊಪ್ಪ ಇದೆ, ಮತ್ತು ಸುತ್ತಮುತ್ತ ಇರುವಂತಹ ಐತಿಹಾಸಿಕ ಸ್ಥಳಗಳಿಗೆ ಕೂಡ ಹಾನಿಯಾಗುತ್ತೆ. ಅದಾದ ನಂತರದಲ್ಲಿ ಯಾವ ರೀತಿಯಾಗಿ ಸಂಡೂರು ಆಗುತ್ತೋ ಅದೇ ರೀತಿಯಾದಂಥ ಪರಿಸ್ಥಿತಿ ಕೂಡ ಇಲ್ಲಾಗುತ್ತೆ. ಇಲ್ಲಿ ಜಮೀನುಗಳಿದ್ದಾವೆ, 100 ವರ್ಷಗಳಿಂದಲೂ ಕೂಡ ಇಲ್ಲೇ ಜೀವನ ಕಟ್ಕೊಂಡು ನಾವು ವಾಸವನ್ನು ಕೂಡ ಮಾಡ್ತಾ ಇದ್ದೀವಿ. ತಾಯಿ ಮಕ್ಕಳ ಸಂಬಂಧ ರೀತಿಯಲ್ಲಿ ನಾವು ಜಮೀನಿಗೂ ನಮಗೂ ಒಂದು ಸಂಬಂಧ ಇದೆ. ಆ ಜಮೀನನ್ನು ಒಕ್ಕಲೆಬ್ಬಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರಿಂದಾಗಿ ರಾಜ್ಯ ಸರ್ಕಾರ ಆಗಿರೋದು ಮತ್ತು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾವುದೇ ರೀತಿಯಂಥ ಸರ್ವೆಗೆ ನಾವು ಅವಕಾಶ ಮಾಡಿಕೊಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಗ್ರಾಮಸ್ಥರು ಕೂಡ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕುದುರೆಕೊಂಡ ಗ್ರಾಮಸ್ಥರಿಗೆ ಗಣಿಗಾರಿಕೆ ತೂಗುಗತ್ತಿ. ಜೀವ ಬಿಟ್ರೂ ಊರು ಬಿಡಲ್ಲ, ಗ್ರಾಮಸ್ಥರ ಪಟ್ಟು. ಕಳೆದ ಕೆಲ ದಿನಗಳಿಂದ ಗ್ರಾಮಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಗಣಿ ನಿಕ್ಷೇಪದ ಸರ್ವೆಗೆ ಬೆಂಬಲ ನೀಡುವಂತೆ ಗ್ರಾಮಸ್ಥರ ಮನವೊಲಿಕೆಗೆ ಯತ್ನಿಸಿದ್ರಂತೆ. ಇದಕ್ಕೆ ಒಪ್ಪದ ಜನರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗಣಿಗಾರಿಕೆ ಆರಂಭವಾದರೆ ನಾವು ಊರೇ ಬಿಟ್ಟು ಹೋಗ್ಬೇಕು, 400 ವರ್ಷದ ಹಳೆಯ ಇತಿಹಾಸ ಮತ್ತು ನಮ್ಮ ಹಿರಿಯರು ಬಾಳಿ ಬದುಕಿದ ಊರು ಇದು, ಜೀವ ಬಿಟ್ರು ಕುದುರೆಕೊಂಡ ಗ್ರಾಮ ಬಿಡಲ್ಲ ಅಂತ ಗ್ರಾಮಸ್ಥರು ಬಿಗಿ ಪಟ್ಟು ಹಿಡಿದಿದ್ದಾರೆ. AC ತಹಸೀಲ್ದಾರರು, RI, ಆಮೇಲೆ ಗಣಿ ಮತ್ತು ಭೂವಿಜ್ಞಾನಕ್ಕೆ ಸಂಬಂಧಪಟ್ಟ ಇಲಾಖೆಯವ್ರನ್ನು ಕರ್ಕೊಂಡು ಬಂದ್ರು ಸರ್. ಅವರೆಲ್ಲ ಸರ್ವೆ ಮಾಡ್ತೀವಿ, ನಿಮ್ಮಲ್ಲಿ ಅದೈತಿ ಇದೈತಿ ನೀರೈತಿ ಕಲ್ಲಿದ್ಲೈತಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿದ್ರು. ನಾವು ಯಾವುದಕ್ಕೂ ಕಾರಣಕ್ಕೂ ಒಪ್ಪಲ್ಲ ಸರ್. ನೀವು ರೈತರನ್ನ ಒಕ್ಕಲೆಬ್ಸಂಥ ಕೆಲಸಗಳನ್ನ ಮಾಡಬೇಡ್ರಿ ದಯಮಾಡಿ. ಇಲ್ಲಿ ನಾವು ನೆಮ್ಮದಿಯಾಗದೇವಿ, 100 ವರ್ಷಗಳಿಂದ ಬಾಳಿ ಬದುಕಿದಂಥ ಜಾಗ ಇದು. ನಮ್ಮಲ್ಲಿ ಯಾವುದೇ ತೊಂದರೆ ತಾಪದಿಲ್ಲಂಗೆ ಬೆಳತದ, ನೀವು ಸುಮ್ಮನೆ ಹೋಗ್ಬಿಡ್ರಿ ಅಂತ ಹೇಳಿ AC ಬೈದು ಕಳಿಸಿದ್ದೀವಿ. ಏನೋ ಒಂದು ನಿಕ್ಷೇಪ ಇದೆ ಅಂತ ಬಂದು ಇಲ್ಲಿ ಏನಾದರೂ ಒಂದು ಸ್ಟಾರ್ಟ್ ಮಾಡಿದರೆ ಅಂತರ್ಜಲನೂ ಕುಸಿತ ಆಗ್ಬೋದು ಮತ್ತು ಪರಿಸರ ನಾಶ ಆಗ್ಬೋದು. 20-30 ಕಿಲೋಮೀಟ್ರ್ ಅಂತ ಇಲ್ಲಿ ಪಕ್ಕದಲ್ಲೇ ಒಂದು ಪುಣ್ಯಕ್ಷೇತ್ರನೂ ಕೂಡ ಇದೆ, ತೀರ್ಥರಾಮೇಶ್ವರ ಅಂತ. ಅದೇನು ಭಾಳ ದೂರ ಇಲ್ಲ, 9 ಕಿಲೋಮೀಟ್ರ್ ಇದೆ. ಅದು ಹಾಳಾಗೋಗುತ್ತೆ. ಈ ಕಡೆ ಸೂರಗೊಂಡನಕೊಪ್ಪ ಇಲ್ಲೂ ಸೇವಲಲ್ದು ಅದು ಹಾಳಾಗೋಗುತ್ತೆ. ಅವಳಿ ತಾಲೂಕಿನಲ್ಲಿ ಭಾಳ ಜನಕ್ಕೆ ಭಾಳ ಥರದ ಕಾಯಿಲೆಗಳು ಕೂಡ ಉಂಟಾಗ್ಬೋದು ಅಂತ ಇಲ್ಲಿ ಗಣಿ. ಯಾಕೆಂದರೆ ನಾವು ಬಳ್ಳಾರಿ, ಸಂಡೂರು, ರಾಯಚೂರು ಬೇರೆ ಬೇರೆ ಕಡೆ ಎಲ್ಲ ತಿಳ್ಕೊಂಡಿರೋ ಉದ್ದೇಶದಿಂದಾಗಿ ನೋಡ್ಬೋದು ಯಾವ್ಯಾವ ರೀತಿಯಾಗಿ ಆ ಧೂಳಿಂದ ಆಗ್ಬೋದು, ಮಣ್ಣಿಂದ ಆಗ್ಬೋದು, ಮತ್ತು ಗಾಳಿ ಎಷ್ಟು ಕಲುಷಿತ ಆಗ್ತದೆ, ನೀರು ಎಷ್ಟೋ ಬಾರಿ ಚೆಕ್ ಮಾಡಿದ್ರು ಅಷ್ಟೇ ಕೆಮಿಕಲ್ ಇದೆ ಅಂತಲೂ ಕೂಡ ಬರ್ತಾ ಇರುತ್ತೆ. ಒಟ್ನಲ್ಲಿ ಕುದುರೆಕೊಂಡ ಗ್ರಾಮದ ಸಾವಿರಾರು ಎಕರೆಗೂ ಅಧಿಕ ಭೂಮಿ ಮೇಲೆ ಗಣಿಗಾರಿಕೆ ಕಣ್ಣು ಬಿದ್ದಿದೆ. ಇದಕ್ಕೆ ಗ್ರಾಮಸ್ಥರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಉಳ್ಳ ಸ್ಥಳಕ್ಕೆ ಕೊಡಲಿ ಪೆಟ್ಟು ಹಾಕದಂತೆ
ಒತ್ತಾಯ ಮಾಡ್ತಿದ್ದಾರೆ. ಪುನೀತ್, ಪಬ್ಲಿಕ್ ಟಿವಿ, ದಾವಣಗೆರೆ.